ನೆಕ್ಸ್ಟ್ ಚಿಕ್ಕಮಗಳೂರು ಭಾಗದಲ್ಲಿ ಸಚಿವರಾದಂತಹ ಕೆಜೆ ಜಾರ್ಜ್ ಅವರ ಬೆಂಗಾವಲು ವಾಹನ ಆಕ್ಸಿಡೆಂಟ್ ಆಯಿತು. ಅಮೃತ ಮಹಲ್ ತಳಿ ಸಂವರ್ಧನ ಕೇಂದ್ರಕ್ಕೆ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದ ಅಮೃತ್ ಮಹಲ್ ತಳಿ ಸಂವರ್ಧನ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅಪಘಾತ ಆದಂತಹ ಜಾಗ ಅದು ಅಜ್ಜಂಪುರ ಪಟ್ಟಣ. ಬರ ವೀಕ್ಷಣೆಗೆ ಅಂತೇಳಿ ಚಿಕ್ಕಮಗಳೂರು ಬಯಲುಸೀಮೆ ಪ್ರವಾಸದಲ್ಲಿದ್ದಾರೆ ಜಾರ್ಜ್ ಅವರು. ಸೊ ಪ್ರವಾಸದಲ್ಲಿರಬೇಕಾದ್ರೆ ಅಮೃತ್ ಮಹಲ್ ಸಂವರ್ಧನಾ ತಳಿ ಕೇಂದ್ರಕ್ಕೆ ಗೇಟ್ ಬರುತ್ತೆ. ಅಲ್ಲಿ ಆ ಕೇಂದ್ರದ ಗೇಟು, ಆ ಗೇಟ್ಗೆ ಜೀಪು ಡಿಕ್ಕಿ ಹೊಡೆದಿದೆ. ಸದ್ಯ ಯಾರಿಗೂ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಏನೋ ಗಾಡಿಯ ಫ್ರಂಟ್ ಸೈಡು ಅಂದರೆ ಬಂಪರ್ ಬರುತ್ತಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ತುಂಬ ಜೋರಾಗಿ ಯಾರಿಗೂ ಏನು ಪೆಟ್ಟಾಗಿಲ್ಲ. ಸಚಿವರ ಕಾರಿನ ಮುಂಭಾಗ ಇದ್ದಿದ್ದು ಪೊಲೀಸ್ ಜೀಪ್. ಸೊ ಅದು ಕರು ಬರುತ್ತೆ, ಆ ತಿರುವು ಬರುತ್ತೆ, ತಿರುವಿನಲ್ಲಿ ಬ್ರೇಕ್ ಹಿಡಿದಿದ್ದಾರೆ ಪೊಲೀಸ್ ಜೀಪ್ನ ಚಾಲಕ. ಅವಾಗ ಗಾಡಿ ಕಂಟ್ರೋಲಿಗೆ ಸಿಗ್ಗಿಲ್ಲ. ಅವಾಗ ಅಮೃತ್ ಮಹಲ್ ತಳಿ ಕೇಂದ್ರದ ಗೇಟಿಗೆ ಡಿಕ್ಕಿ ಹೊಡೆದಿರೋದು ನೋಡಿ. ಅದು ಮುಂದ್ಗಡೆ ಬಾನೆಟ್ಟು ಮತ್ತು ಬಂಪರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಯಾರಿಗೂ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ ಅನ್ನೋ ಮಾಹಿತಿ. ಕೆಜೆ ಜಾರ್ಜ್ ಅವರಿದ್ದಂತಹ ವಾಹನದ ಮುಂಭಾಗದ ಜೀಪ್ ಇದು, ಬೆಂಗಾವಲು ವಾಹನ. ಬರ ವೀಕ್ಷಣೆಗೆ ಅಂತೇಳಿ ಕೆಜೆ ಜಾರ್ಜ್ ಅವರು ಚಿಕ್ಕಮಗಳೂರು ಪ್ರವಾಸದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಂಟ್ರೋಲಿಗೆ ಸಿಕ್ಕಿಲ್ಲ. ಬೆಂಗಾವಲು ವಾಹನದ ಆ ಜೀಪ್ನ ಡ್ರೈವರ್ಗೆ ಕಂಟ್ರೋಲಿಗೆ ಸಿಕ್ಕಿಲ್ಲ. ಸೊ ಅವಾಗ ಕೇಂದ್ರದ ಗೇಟ್ ಮುಂಭಾಗಕ್ಕೆ ಈ ಜೀಪ್ ಗುದ್ದಿದೆ. ಹಾಗಾಗಿ ಫ್ರಂಟ್ ಸೈಡ್ ಮಾತ್ರ ಡ್ಯಾಮೇಜ್ ಆಗಿದೆ, ಬೇರೆ ಯಾರಿಗೂ ಏನೂ ಅನಾಹುತ ಆಗಿಲ್ಲ, ಪೆಟ್ಟಾಗಿಲ್ಲ ಅನ್ನೋ ಮಾಹಿತಿ ಇದೆ. KA18G1396 ಇದು ಕೆಜೆ ಜಾರ್ಜ್ ಅವರ ಬೆಂಗಾವಲು ವಾಹನ. ಕೆಜೆ ಜಾರ್ಜ್ ಅವರು ಚಿಕ್ಕಮಗಳೂರು ಪ್ರವಾಸಕ್ಕೆ ಹೋಗಿದ್ರು. ಸೊ ಈ ಸಂದರ್ಭದಲ್ಲಿ ಬೆಂಗಾವಲು ವಾಹನ ಆಕ್ಸಿಡೆಂಟ್ ಆಗಿದೆ. ಬಟ್ ಯಾರಿಗೂ ಏನಾಗಿಲ್ಲ, ಸಣ್ಣ ಪುಟ್ಟ ಡ್ಯಾಮೇಜ್ ಅಷ್ಟೇ, ಅದು ಗಾಡಿಗೆ.